ಇನ್ನು ನಟ ರಕ್ಷಕ್ ಬುಲೆಟ್ ಸ್ನೇಹಿತೆ ಮೇಲೆ ದೂರು ದಾಖಲಾಗಿದೆ. ಭರ್ಜರಿ ಬ್ಯಾಚುಲರ್ಸ್ ರೊಮಾಲೋ ವಿರುದ್ಧ ಈಗ ದೂರು ದಾಖಲಾಗಿರುವಂತದ್ದು. ನಟಿ ರೊಮಾಲೋ ರಚ್ಚಿ ಹೆಸರಿನ ಸಿನಿಮಾದಲ್ಲಿ ನಟನೆ ಮಾಡಿದ್ರು. ಸಿನಿಮಾದ ಪ್ರಮೋಷನ್ಗೆ ರೊಮಾಲೋ ಬರ್ತಿಲ್ಲ ಅಂತ ಅಂದ್ಬಿಟ್ಟು ಚಿತ್ರತಂಡ ಆರೋಪವನ್ನ ಮಾಡಿದೆ. ನಿರ್ಮಾಪಕರ ಕರೆಯನ್ನು ಕೂಡ ಸ್ವೀಕರಿಸ್ತಿಲ್ಲ ನಟಿ ರೊಮಾಲಾ. ಹೀಗೆ ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ ನಿರ್ಮಾಪಕ ಹೇಮಂತ್ ನಟ ರಕ್ಷಕ್ ಬುಲೆಟ್ನ ಸ್ನೇಹಿತೆ ಹಾಗೆ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಿ ರಕ್ಷಕ್ ಬುಲೆಟ್ ಅವರ ಪಾರ್ಟ್ನರ್ ಆಗಿರುವಂತ ರೊಮಾಲೋ ಮೇಲೆ ಈಗ ದೂರು ದಾಖಲಾಗಿದೆ. ಫಿಲಿಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಿರ್ಮಾಪಕರು ಹಾಗೂ ನಿರ್ದೇಶಕರು. ನಟಿ ರೊಮಾಲಾ ರಚ್ಚಿ ಹೆಸರಿನ ಒಂದು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು, ನಟನೆ ಮಾಡಿದ್ರು. ಈಗ ಆ ಸಿನಿಮಾದ ಪ್ರಮೋಷನ್ಗೆ ರೊಮಾಲಾ ಬರ್ತಾ ಇಲ್ಲ ಅಂತ ಹೇಳಿ ಅವರ ಚಿತ್ರತಂಡ ಆರೋಪವನ್ನ ಮಾಡಿದ್ದಾರೆ. ನಿರ್ಮಾಪಕರ ಕರೆಯನ್ನು ಕೂಡ ಸ್ವೀಕರಿಸ್ತಿಲ್ಲ ನಟಿ. ಹೀಗಂತ ಫಿಲಿಂ ಚೇಂಬರ್ಗೆ ದೂರನ್ನ ನೀಡಿದ್ದಾರೆ ನಿರ್ಮಾಪಕ ಹೇಮಂತ್. ನೀವು ನೋಡಿರ್ತೀರಾ ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ರೊಮಾಲಾ ಮತ್ತೆ ರಕ್ಷಕ್ ಬುಲೆಟ್ ಅವರ ಜೋಡಿ ತುಂಬಾನೇ ಚೆನ್ನಾಗಿತ್ತು. ಒಳ್ಳೆ ಕ್ಯೂಟ್ ಜೋಡಿ ಅಂತಾನೂ ಕೂಡ ಫೇಮಸ್ ಆಗಿತ್ತು. ಇವರು ರನ್ನರ್ ಅಪ್ ಕೂಡ ಆಗಿದ್ರು ಭರ್ಜರಿ ಬ್ಯಾಚುಲರ್ಸ್ನಲ್ಲಿ. ಸೊ ಈ ಒಂದು ಅಂದರೆ ರಕ್ಷಕ್ ಅವರ ಸ್ನೇಹಿತೆ ಆಗಿರುವಂತಹ ಭರ್ಜರಿ ಬ್ಯಾಚುಲರ್ಸ್ನ ಪಾರ್ಟ್ನರ್ ಆಗಿರುವಂತಹ ರೊಮಾಲಾಗೆ ಒಂದು ಫಿಲ್ಮ್ ಆಫರ್ ಸಿಕ್ಕಿದೆ. ಅದರಲ್ಲಿ ನಟನೆ ಕೂಡ ಮಾಡಿದ್ದಾರೆ, ಆ್ಯಕ್ಟ್ ಮಾಡಿದ್ದಾರೆ. ಈ ವೇಳೆ ಚಿತ್ರೀಕರಣವೆಲ್ಲವೂ ಕೂಡ ಮುಗಿದಿದೆ. ಈಗ ಆ ರಚ್ಚಿ ಸಿನಿಮಾದ ಪ್ರಮೋಷನ್ಗೆ ರೊಮಾಲಾ ಅವರು ಬರ್ತಾ ಇಲ್ವಂತೆ. ಇನ್ನು ಏನು ವಿಚಾರ ಅಂತ ಹೇಳಿ ವಿಚಾರಿಸೋದಕ್ಕೆ ನಿರ್ಮಾಪಕರು ಕರೆ ಮಾಡಿದಾಗ ಅವರ ಕಾಲನ್ನು ಕೂಡ ಅವರ ಕರೆಯನ್ನು ಕೂಡ ಸ್ವೀಕರಿಸ್ತಿಲ್ವಂತೆ. ಹೀಗಾಗಿ ರೊಮಾಲಾ ಅವರ ವಿರುದ್ಧ ಚಿತ್ರತಂಡ ಆರೋಪವನ್ನ ಮಾಡಿ ಫಿಲಿಂ ಚೇಂಬರ್ಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಹೀಗಂತ ಫಿಲಿಂ ಚೇಂಬರ್ಗೆ ದೂರನ್ನ ಕೊಟ್ಟಿದ್ದಾರೆ ನಿರ್ಮಾಪಕ ಹೇಮಂತ್ ಅವರು. ನೋಡಿ, ಒಬ್ರು ನಿರ್ಮಾಪಕರು ಒಂದು ಸಿನಿಮಾವನ್ನ ನಿರ್ಮಾಣ ಮಾಡಬೇಕಂದ್ರೆ ತುಂಬಾನೇ ಕಷ್ಟ ಇದೆ. ಸಾಕಷ್ಟು ಹಣವನ್ನ ಹಾಕಿ ಒಂದು ದೊಡ್ಡ ಮಟ್ಟದಲ್ಲಿ ಸಿನಿಮಾವನ್ನ ಮಾಡಿರ್ತಾರೆ. ಅಂದರೆ ಸಿನಿಮಾದ ಹುಚ್ಚಿರುತ್ತೆ ಅವ್ರಿಗೆ ಸಿನಿಮಾ ಮಾಡಬೇಕು ಅಂತ ಹೇಳಿ. ಹಾಗಾಗಿ ಯುವ ಪ್ರತಿಭೆಗಳಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನು ಕೂಡ ಕೊಟ್ಟಿರ್ತಾರೆ. ಈಗ ರೊಮಾಲಾ ಅವ್ರಿಗೂ ಕೂಡ ಈ ಒಂದು ಸಿನಿಮಾದಲ್ಲಿ ನಟಿಯಾಗಿ ಮಾಡಿಕೊಂಡು ಈ ಸಿನಿಮಾವನ್ನು ಮಾಡಿದ್ರು. ಈಗ ರೊಮಾಲಾ ಅವರು ಪ್ರಮೋಷನ್ಗೆ ಬರ್ತಿಲ್ವಂತೆ. ಈಗ ಅಗ್ರಿಮೆಂಟ್ ಆಗಿರುತ್ತೆ ಸಿನಿಮಾ ಮಾಡ್ಬೇಕಂತಂದ, ಸಿನಿಮಾ ಶುರು ಆಗೋಕ್ಕಿಂತ ಮುಂಚೆ ನೀವು ಪ್ರಮೋಷನ್ಗೆ ಬರಬೇಕು, ನಾವು ಹೇಳಿದ್ದು ಟೈಮಲ್ಲಿ ನೀವು ಆ್ಯಕ್ಟಿಂಗ್ ಸಿನಿಮಾ ಮಾಡೋದಕ್ಕೆ ಬರಬೇಕು, ನಾವು ಡೇಟ್ಸ್ ಹೇಳ್ತೀವಿ, ಅದೆಲ್ಲ ಇರುತ್ತೆ. ಬಟ್ ಆದರೂ ಕೂಡ ಅಂದರೆ ಅವರು ಕರೆನೂ ರಿಸೀವ್ ಮಾಡದೆ ನಿರ್ಮಾಪಕರಿಗೆ ಏನೋ ಆನ್ಸರ್ ಕೊಡ್ತಿಲ್ಲ ಅಂತಂದರೆ ಏನೋ ಇರಬೇಕು. ಸೊ ಹಾಗಾಗಿ ಅವರು ಕಾಲ್ ಪಿಕ್ ಮಾಡ್ತಿಲ್ಲ ಅನಿಸುತ್ತೆ. ಚಿತ್ರತಂಡದ ನಡುವೆ ಏನಾದರೂ ಅವರು ಏನೋ ಮನಸ್ತಾಪಗಳನ್ನ ಇಟ್ಕೊಂಡಿದ್ದಾರಾ ಇಲ್ಲ ಗೊತ್ತಿಲ್ಲ. ಬಟ್ ಕರೆ ಅಂತೂ ಪಿಕ್ ಮಾಡ್ತಿಲ್ಲ. ಹೀಗಂತ ಹೇಳಿ ನಿರ್ಮಾಪಕ ಹೇಮಂತ್ ಅವರು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಫಿಲಿಂ ಚೇಂಬರಲ್ಲಿ. ನಟಿ ರೊಮಾಲೋ ವಿರುದ್ಧ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ನಮ್ಮ ರಚ್ಚಿ ಸಿನಿಮಾದಲ್ಲಿ ಅವರು ಆ್ಯಕ್ಟ್ ಮಾಡಿದ್ದಾರೆ, ನಟನೆ ಮಾಡಿದ್ದಾರೆ. ಈಗ ಅವರು ಪ್ರಮೋಷನ್ಗೆ ಬನ್ನಿ ಅಂದರೆ ಬರ್ತಾ ಇಲ್ಲ ಅಂತ. ಎಸ್, ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.